ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಟಾಪ್ ಒನ್ ಸೂಪರ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು PSI ಪರೀಕ್ಷೆಯಲ್ಲಿ ಕೇಳಿರುವ ವಿಜ್ಞಾನದ ಪ್ರಶ್ನೆಗಳು. ಈ ವಿಜ್ಞಾನದ ಪ್ರಶ್ನೆಗಳನ್ನು ಸರಳ ಭಾಷೆಯಲ್ಲಿ ವಿವರಣೆ ಕೂಡ ಇರುತ್ತದೆ. ಆದ್ದರಿಂದ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ PSI ಪರೀಕ್ಷೆಯಲ್ಲಿ ಕೇಳಿರುವ ಭೂಗೋಳಶಾಸ್ತ್ರದ ಪ್ರಶ್ನೆಗಳು. ಆ ವಿಡಿಯೋನ ನೀವು ನೋಡದೇ ಇದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ, ಹೋಗಿ ನೋಡಿ ಸ್ನೇಹಿತರೆ. ಹಾಗೂ ಈ ವಿಡಿಯೋನ ಕೊನೆಯ ತನಕ ನೋಡಿ. ಮೊದಲನೆಯ ಪ್ರಶ್ನೆ, ಮುತ್ತು ಮುಖ್ಯವಾಗಿ ಈ ಕೆಳಗಂಡ ಯಾವುದರಿಂದ ಮಾಡಲ್ಪಟ್ಟಿರುತ್ತದೆ? ಈ ಮುತ್ತು ಇರುತ್ತಲ್ಲ, ಅದು ಯಾವುದರಿಂದ ಮಾಡಲ್ಪಟ್ಟಿರುತ್ತದೆ ಅಂತ ಕೇಳಿದ್ದಾರೆ. ಕೊಟ್ಟಿರ್ತಕ್ಕಂತಹ ಆಪ್ಷನ್ನಲ್ಲಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಸರಿ ಉತ್ತರ. ಮೊಟ್ಟೆಯ ಕವಚದಲ್ಲಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಇರುತ್ತದೆ. ಮೊಟ್ಟೆಯ ಕವಚದಲ್ಲಿ ಕೂಡ ಕ್ಯಾಲ್ಸಿಯಂ ಕಾರ್ಬೊನೇಟ್ ಇರುತ್ತದೆ. ಸುಣ್ಣದ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಕಾರ್ಬೊನೇಟ್. ಇದರ ಸೂತ್ರ CaCO3. ಸುಣ್ಣದ ತಿಳಿನೀರನ್ನು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಎಂದು ಕರೆಯುತ್ತಾರೆ. ಇದು PSI 2018 ಎಕ್ಸಾಮ್ನಲ್ಲಿ ಕೇಳ್ತಕ್ಕಂತಹದ್ದು. ಎರಡನೆಯ ಪ್ರಶ್ನೆ, 4 ಡಿಗ್ರಿ ಸೆಲ್ಸಿಯಸ್ದಲ್ಲಿ ನೀರಿನ ಗರಿಷ್ಠ ಮಟ್ಟ. ಕೊಟ್ಟಿರ್ತಕ್ಕಂತಹ ಆಪ್ಷನ್ನಲ್ಲಿ ಸರಿ ಉತ್ತರ ಸಾಂದ್ರತೆ. ನೀರಿನ ಗರಿಷ್ಠ ಸಾಂದ್ರತೆ 4 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕಂಡುಬರುತ್ತದೆ. 4 ಡಿಗ್ರಿ ಸೆಲ್ಸಿಯಸ್ನಿಂದ 0 ಡಿಗ್ರಿ ಸೆಲ್ಸಿಯಸ್ ತಾಪಮಾನಕ್ಕೆ ಇಳಿಕೆಯಾದರೆ ನೀರು ಸಂಕುಚನವಾಗುವ ಬದಲು ವಿಕಸನವಾಗುತ್ತದೆ. 4 ಡಿಗ್ರಿ ಸೆಲ್ಸಿಯಸ್ನಿಂದ 0 ಡಿಗ್ರಿ ಸೆಲ್ಸಿಯಸ್ ತಾಪಮಾನಕ್ಕೆ ಇಳಿಸಿದಾಗ ನೀರು ಸಂಕುಚವಾಗುವ ಬದಲು ವಿಕಸನವಾಗುತ್ತದೆ. ಇದನ್ನೇ ನೀರಿನ ಅಸಂಗಬದ್ಧ ವಿಕಾಸ ಎಂದು ಕರೆಯುತ್ತಾರೆ. ನೀರಿನ ಕುದಿಯುವ ಬಿಂದು ಸಮುದ್ರದ ಮಟ್ಟದಲ್ಲಿ 100 ಡಿಗ್ರಿ ಸೆಲ್ಸಿಯಸ್. ಇದು ಕೂಡ 2018 PSI ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಮೂರನೆಯ ಪ್ರಶ್ನೆ, ದಿಕ್ಕಿನಲ್ಲಿ ವಿದ್ಯುತ್ ಪ್ರವಹಿಸುವ 2 ಸಮಾಂತರ ತಂತಿಗಳು. ವಿರುದ್ಧ ದಿಕ್ಕಿನಲ್ಲಿ ವಿದ್ಯುತ್ ಪ್ರವಹಿಸುವ 2 ಸಮಾಂತರ ತಂತಿಗಳು. ಕೊಟ್ಟಿರ್ತಕ್ಕಂತಹ ಆಪ್ಷನ್ನಲ್ಲಿ ಸರಿ ಉತ್ತರ ಪರಸ್ಪರ ವಿಕರ್ಷಿಸುತ್ತವೆ. 2 ತಂತಿಗಳು ವಿದ್ಯುತ್ತನ್ನು ಒಂದೇ ದಿಕ್ಕಿನತ್ತ ಪ್ರವೇಶಿಸಿದಾಗ ಒಂದನ್ನೊಂದು ಆಕರ್ಷಿಸುತ್ತವೆ. 2 ತಂತಿಗಳು ವಿದ್ಯುತ್ತನ್ನು ಒಂದೇ ದಿಕ್ಕಿನತ್ತ ಪ್ರಸರಿಸಿದಾಗ ಒಂದನ್ನೊಂದು ಆಕರ್ಷಣೆ ಮಾಡ್ತವೆ. ಆದರೆ ಅದೇ ತಂತಿಗಳನ್ನು ವಿರುದ್ಧ ದಿಕ್ಕಿನತ್ತ ಪ್ರವೇಶಿಸಿದಾಗ 2 ತಂತಿಗಳು ಪರಸ್ಪರ ವಿಕರ್ಷಿಸುತ್ತವೆ. ಕಾಂತೀಯ ಬಲದ ದಿಕ್ಕನ್ನು ಬಲಗೈ ನಿಯಮ ಬಳಸಿ ಕಂಡುಹಿಡಿಯುತ್ತಾರೆ. ನಾಲ್ಕನೆಯ ಪ್ರಶ್ನೆ, ಮಾನವನ ದೇಹದ ಯಾವ ಭಾಗದಲ್ಲಿ ಪ್ಲೂರಾ ಕಂಡುಬರುತ್ತದೆ? ಪ್ಲೂರಾ. ಕೊಟ್ಟಿರ್ತಕ್ಕಂತಹ ಆಪ್ಷನ್ಗಳಲ್ಲಿ ಸರಿ ಉತ್ತರ ಶ್ವಾಸಕೋಶ. ಉಸಿರಾಟದ ಶ್ವಾಸಕೋಶದ ಬಳಿ ಪ್ಲೂರಾ ಕಂಡುಬರುತ್ತದೆ. ಶ್ವಾಸಕೋಶದ ಬಳಿ ಪ್ಲೂರಾ ಕಂಡುಬರ್ತದೆ. ಶ್ವಾಸಕೋಶವು ಮಾನವನ ಉಸಿರಾಟದ ಪ್ರಮುಖ ಅಂಗವಾಗಿದೆ. ಶ್ವಾಸಕೋಶವು ಲಕ್ಷಾಂತರ ವಾಯು ಚೀಲಗಳಿಂದ ಕೂಡಿದೆ. ಒಬ್ಬ ವಯಸ್ಕ ಮನುಷ್ಯನಲ್ಲಿ 1 ನಿಮಿಷದಲ್ಲಿ ಸರಿಸುಮಾರು 15 ಬಾರಿ ಉಸಿರಾಟ ಮಾಡುತ್ತಾನೆ. ಒಬ್ಬ ವಯಸ್ಕ ಮನುಷ್ಯ. ಕ್ಷಯರೋಗವು ಶ್ವಾಸಕೋಶಕ್ಕೆ ಸಂಬಂಧಿಸಿದ ರೋಗವಾಗಿದ್ದು, ಇದು ಕ್ಷಯರೋಗ ಬ್ಯಾಕ್ಟೀರಿಯಾಗಳಿಂದ ಬರ್ತಕ್ಕಂತಹ ರೋಗವಾಗಿದೆ. ಐದನೆಯ ಪ್ರಶ್ನೆ, ಅನಿಮೋಫಿಲಿ ಇದು ಯಾವುದರ ಪರಾಗಸ್ಪರ್ಶವಾಗಿದೆ? ಅನಿಮೋಫಿಲಿ ಪರಾಗಸ್ಪರ್ಶವಾಗಿದೆಯಪ್ಪ ಅಂದರೆ ಕೊಟ್ಟಿರ್ತಕ್ಕಂತಹ ಆಪ್ಷನ್ನಲ್ಲಿ ಸರಿ ಉತ್ತರ ಗಾಳಿ. ಅನಿಮೋಫಿಲಿಯ ಗಾಳಿಯಿಂದ ಪರಾಗಸ್ಪರ್ಶ ಮಾಡುತ್ತದೆ. ಅದೇ ರೀತಿ ಅರ್ನಿಥಾಲಜಿ ಅಂದ್ರೆ ಪಕ್ಷಿಗಳ ಮೂಲಕ ಪರಾಗಸ್ಪರ್ಶ ನಡೆಯುವುದಕ್ಕೆ ಅರ್ನಿಥಾಲಜಿ ಅಂತ ಹೇಳಿ ಕರೀತಾರೆ. ಹೈಡ್ರೋಲಿಫಿ ನೀರಿನಿಂದ ಪರಾಗಸ್ಪರ್ಶ ಮಾಡಿದರೆ ಹೈಡ್ರೋಲಿಫಿ ಅಂತ ಕರೀತಾರೆ.
ಎಂಟಮೋಲಿಫಿ ಇದು ಕೀಟಗಳ ಮುಖಾಂತರ ಪರಾಗಸ್ಪರ್ಶ ನಡೆದರೆ ಎಂಟಮೋಫಿಲಿ ಅಂತ ಕರೀತಾರೆ. ಜೂಫಿಲಿ ಇದು ಪ್ರಾಣಿಗಳ ಮುಖಾಂತರ. ಅರ್ನಿಥಾಲಜಿ ಪಕ್ಷಿ. ಹೈಡ್ರೋಲಿಫಿ ನೀರು. ಎಂಟಮೋಲಿಫಿ ಕೀಟ. ಜೂಫಿಲಿ ಪ್ರಾಣಿಗಳ ಮುಖಾಂತರ ಪರಾಗಸ್ಪರ್ಶ ನಡೀತದೆ. ಈಗ ಅನಿಮೋಫಿಲಿ ಕೇಳಿದಾನೆ, ನಾಳೆ ಅರ್ನಿಥಾಲಜಿ ಕೇಳ್ಬೋದು, ಜೂಫಿಲಿ ಕೇಳ್ಬೋದು. ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. 6ನೆಯ ಪ್ರಶ್ನೆ, ಓಜೋನ್ ಪದರದ ಸವಕಳಿಗೆ ನೈಟ್ರೋಜನ್ ಆಕ್ಸೈಡ್ ಕೂಡ ಹೊಣೆಯಾಗಿರುತ್ತದೆ. ಕೆಳಗಿನವುಗಳಲ್ಲಿ ಯಾವುದು ನೈಟ್ರೋಜನ್ ಹೈಡ್ರಾಕ್ಸೈಡ್ ಮೂಲವಾಗಿದೆ? ಕೈಗಾರಿಕೆಗಳ ಹೊರಸೂಸುವಿಕೆ, ಕೃಷಿಗೆ ಬಳಕೆಯಾಗುವ ಕೀಟನಾಶಕಗಳು, ಥರ್ಮೋನ್ಯೂಕ್ಲಿಯರ್ ಸಶಸ್ತ್ರಗಳ ಪರೀಕ್ಷೆ, ಮೇಲಿನ ಎಲ್ಲವು. ಇದಕ್ಕೆ ಸರಿ ಉತ್ತರ ಮೇಲಿನ ಎಲ್ಲವು. ಇದು ಕೂಡ 2018 PSI ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂತಹ ಪ್ರಮುಖ ಕ್ವಶನ್ ಆಗಿದೆ. 7ನೆಯ ಪ್ರಶ್ನೆ, ಲೈಟ್ ಬಲ್ಬ್ಗಳಲ್ಲಿ ಉಪಯೋಗಿಸಲ್ಪಡುವ ಫಿಲಮೆಂಟ್ ಯಾವುದರಿಂದ ಮಾಡಲ್ಪಡುತ್ತದೆ? ಇದು ತುಂಬ ಎಕ್ಸಾಮ್ನಲ್ಲಿ ಕ್ವಶನ್ಗಳನ್ನು ಕೇಳಿದ್ದಾರೆ. ಬಲ್ಬ್ ಲೈಟ್ಗಳಲ್ಲಿ ಉಪಯೋಗಿಸುವ ಫಿಲಮೆಂಟ್ ಯಾವುದರಿಂದ ಮಾಡಲ್ಪಟ್ಟಿರುತ್ತಪ್ಪ ಅಂದರೆ ಸರಿ ಉತ್ತರ ಟಂಗ್ಸ್ಟನ್. ಟಂಗ್ಸ್ಟನ್ ಅತಿ ಗಡುಸಾದ ಭಾರವಾದ ಲೋಹವಾಗಿದೆ. ಇದು ಮಿಶ್ರ ಲೋಹದಲ್ಲಿ ಹೊರತುಪಡಿಸಿ ಕರಗುವ ತಾಪಮಾನ ಹೊಂದಿರುವ ಲೋಹವಾಗಿದೆ. ಇದು ಮಿಶ್ರ ಲೋಹಗಳನ್ನು ಹೊರತುಪಡಿಸಿ ಹೆಚ್ಚಾಗಿ ಕರಗುವ ತಾಪಮಾನ ಹೊಂದಿರತಕ್ಕಂತಹ ಲೋಹವಾಗಿದೆ ಟಂಗ್ಸ್ಟನ್. ಈ ಟಂಗ್ಸ್ಟನ್ನ ಕರಗುವ ಬಿಂದು 3.422 ಡಿಗ್ರಿ ಸೆಲ್ಸಿಯಸ್ ಇದರ ಕರತಕ್ಕಂತಹ ಬಿಂದುವಾಗಿದೆ. 8ನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಅತ್ಯುತ್ತಮ ವಿದ್ಯುತ್ ವಾಹಕವಾಗಿದೆ? ಕೊಟ್ಟಿರುವ ಆಪ್ಷನ್ಗಳಲ್ಲಿ ಸರಿ ಉತ್ತರ ಸಮುದ್ರದ ನೀರು. ಸಮುದ್ರದ ನೀರು ಸಾಮಾನ್ಯ ನೀರು ಮತ್ತು ಕುದಿಸಿದ ನೀರಿನಗಿಂತ ಅತ್ಯುತ್ತಮ ವಿದ್ಯುತ್ ವಾಹಕವಾಗಿದೆ. ಕಾರಣ ಸಮುದ್ರದ ನೀರಿನಲ್ಲಿ ಲವಣಗಳು ಕರಗುತ್ತವೆ. ಬಟ್ಟಿ ಇಳಿಸಿದ ನೀರು ವಿದ್ಯುತ್ ಅವಾಹಕವಾಗಿರುತ್ತದೆ. ಬಟ್ಟಿ ಇಳಿಸಿದ ನೀರು ವಿದ್ಯುತ್ ಅವಾಹಕವಾಗಿರುತ್ತದೆ. ಕಾರಣ ಯಾವುದೇ ಲವಣಾಂಶಗಳು ಈ ಬಟ್ಟೆ ಇಳಿಸಿರ್ತಕ್ಕಂತಹ ನೀರಿನಲ್ಲಿ ಕರಗಿರುವುದಿಲ್ಲ. ಸಮುದ್ರದ ನೀರಿನಲ್ಲಿ ಸೋಡಿಯಂ ಕ್ಲೋರೈಡ್ ಲವಣ ಕರಗಿರುತ್ತದೆ. ಸೋಡಿಯಂ ಕ್ಲೋರೈಡ್. ಓಕೆ ಸ್ನೇಹಿತರೆ, ಇವತ್ತು ನಾವು PSI 2018 ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂತಹ ವಿಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಮುಖವಾಗಿರ್ತಕ್ಕಂತಹ ಕ್ವಶನ್ಗಳನ್ನು ತಿಳಿದುಕೊಂಡಿದ್ದೀವಿ. ಇದೇ ರೀತಿ ಪ್ರಮುಖವಾಗಿರ್ತಕ್ಕಂತಹ ಮಾಹಿತಿಯನ್ನು ತಿಳಿದುಕೊಳ್ಳಲು ನಮ್ಮ ಟಾಪ್ ಒನ್ ಸೂಪರ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇಂಥದೇ ಮತ್ತೊಂದು ವಿಷಯದಲ್ಲಿ ಭೇಟಿಯಾಗ್ತೇನೆ. ಜೈ ಹಿಂದ್.